2 ದಿನಗಳಿಂದ ಕ್ಲೋಸ್ ಆಗಿದಂತಹ ಬಿಗ್ ಬಾಸ್ ಹೌಸ್ ಇದೀಗ ರಿಓಪನ್ ಆಗಿದೆ. ಡಿಸಿಎಂ ಡಿಕೆಶಿ ಎಂಟ್ರಿ ಬೆನ್ನಲ್ಲೇ ಬಿಗ್ ಬಾಸ್ಗೆ ರಿಲೀಫ್ ಸಿಕ್ಕಿರುವಂತದ್ದು. ರಾತ್ರಿಯೇ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಎಲ್ಲ ಸ್ಪರ್ಧಿಗಳು ಕೂಡ. ಇಂದು ಮಧ್ಯಾಹ್ನದ ಬಳಿಕ ಬಿಗ್ ಬಾಸ್ ಟಾಸ್ಕ್ ಮತ್ತೆ ಪುನರಾರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಟಾಸ್ಕ್ ನಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಸ್ಪರ್ಧಿಗಳು ಕೂಡ. ಬಿಗ್ ಬಾಸ್ ಓಪನ್ ಆಗ್ತಾ ಇದ್ದಂತೆ ಅಸಲಿ ಆಟ ಶುರುವಾಗಿದೆ. ದೊಡ್ಡ ಮನೆ ಇಂದಿನ ಎಪಿಸೋಡ್ ಬಗ್ಗೆ ಫುಲ್ ಟಾಕ್ ಆಗ್ತಾ ಇದೆ. ಬಿಗ್ ಮನೆಯಲ್ಲಿ ಬಿಗ್ ಬಾಸ್ ಹೈ ಡ್ರಾಮಾ ಬಗ್ಗೆ ಕೂಡ ನಡೆಯುತ್ತಾ ಚರ್ಚೆ, ಕಾದ್ ನೋಡ್ಬೇಕು. ಸೊ ಮತ್ತೆ ರಿಓಪನ್ ಆಗಿದೆ ಬಿಗ್ ಬಾಸ್ ಮನೆ, ಅಸಲಿ ಆಟ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಇಂದಿನ ಎಪಿಸೋಡ್ಗಳ ಬಗ್ಗೆ ಎಲ್ಲ ಈಗ ಆಲ್ರೆಡಿ ಟಾಕ್ ಶುರುವಾಗಿದೆ ಬಿಗ್ ಮನೆಯಲ್ಲಿ ಅನ್ನುವಂತಹ ಮಾಹಿತಿ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಮನೆ ಓಪನ್ ಆಗಿರುವಂಥದ್ದು. ಡಿಸಿಎಂ ಡಿಕೆಶಿ ಎಂಟ್ರಿ ಬೆನ್ನಲ್ಲೇ ಇದೀಗ ಬಿಗ್ ಮನೆಗೆ ರಿಲೀಫ್ ಸಿಕ್ಕಿದೆ. ನೆನ್ನೆ ಭರವಸೆಯನ್ನು ಕೂಡ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡ್ತೀನಿ, ಡಿಸಿಎಂ ಅವರು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿ ನಾನು ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ತಪ್ಪಾಗಿರಬಹುದು, ಕ್ಷಮಿಸಿ ಮತ್ತೆ ತಿದ್ದುಕೊಂಡು ಮುಂದುವರಿಯುವಂತಹ ಅವಕಾಶ ಕೊಡಿ, ಬಿಕಾಸ್ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ರಿಗೂ ಬೇಕು ನಮಗೆ ಅಂತ ಹೇಳ್ಬಿಟ್ಟು ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಅದರ ಬೆನ್ನಲ್ಲೇ ಇದೀಗ ಮತ್ತೆ ಬಿಗ್ ಮನೆಗೆ ರಿಲೀಫ್ ಸಿಕ್ಕಿದೆ. ತಾತ್ಕಾಲಿಕ ಬ್ರೇಕ್ ಅನ್ನ ತೆಗೆದುಕೊಂಡು ಇದೀಗ ಬಿಗ್ ಮನೆ ಮತ್ತೆ ರಿಓಪನ್ ಆಗಿರುವಂತದ್ದು. ಸ್ಪರ್ಧಿಗಳೆಲ್ಲರೂ ಕೂಡ ಮಧ್ಯರಾತ್ರಿ 3 ಗಂಟೆಗೆ ವಾಪಸ್ ಮನೆಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಈಗ ಟಾಸ್ಕ್ ಮತ್ತೆ ಪುನರಾರಂಭ ಆಗಿದೆ. ಸೊ ಈ ಹಿಂದಿನ ಎಪಿಸೋಡ್ಗಳ ಬಗ್ಗೆ ಮತ್ತೆ ಮಾತುಕತೆ, ಚರ್ಚೆ ಎಲ್ಲವೂ ಕೂಡ ಶುರು ಆಗ್ತಾ ಇದೆ. ಆದರೆ ಆ ಬಿಗ್ ಮನೆಯ ಹೈ ಡ್ರಾಮಾ ಏನ್ ನಡೀತೋ ಆ ಬಗ್ಗೆ ಟಾಕ್ ಶುರುವಾಗುತ್ತಾ, ಏನಾದರೂ ಮಾತನಾಡ್ತಾರಾ ಕಾದು ನೋಡಬೇಕು ಆಗಿರುವಂತಹ ಸಮಸ್ಯೆಗಳ ಬಗ್ಗೆ. ಬಿಕಾಸ್ ಸ್ಪರ್ಧಿಗಳಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರೋದಿಲ್ಲ, ಇಷ್ಟು ದೊಡ್ಡದಾಗಿ ನ್ಯೂಸ್ ಆಗಿರುತ್ತೆ ಅಂತಲೂ ಕೂಡ ಗೊತ್ತಿರೋದಿಲ್ಲ ಅಂತ ಅನ್ಸುತ್ತೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಲೈವ್ ನಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಇದೀಗ ಬಿಗ್ ಬಾಸ್ ಮನೆಗೆ ರಿಲೀಫ್ ಸಿಕ್ಕಿತ್ತು ನೆನ್ನೆ, ಅಂದ್ರೆ ತಾತ್ಕಾಲಿಕ ಬ್ರೇಕ್ ಅನ್ನು ತೆಗೆದುಕೊಂಡು ಇದೀಗ ಮತ್ತೆ ರಿಓಪನ್ ಆಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಭರವಸೆಯನ್ನು ಕೂಡ ಕೊಟ್ಟಿದ್ರು, ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಮಾತನಾಡ್ತೀನಿ, ತಪ್ಪನ್ನ ತಿದ್ದುಕೊಳ್ಳುವಂತಹ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಇದೀಗ ಸ್ಪರ್ಧಿಗಳೆಲ್ಲರೂ ಕೂಡ ಮಧ್ಯರಾತ್ರಿ 3 ಗಂಟೆಗೆ ಮನೆ ಒಳಗೆ ಹೋಗಿದ್ದಾರೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ, ಟಾಸ್ಕ್ಗಳು ಆರಂಭ ಆಗೋದು ಯಾವಾಗ, ಹೆಚ್ಚಿನ ಮಾಹಿತಿ ಇದೆಯಾ ರವಿ? ಎಸ್ ರೋಜಾ, ನಾವು ಯಾಕಂದ್ರೆ ಕನ್ನಡದಲ್ಲಿರ್ಬೋದು, ನಮ್ಮ ಟಿವಿ ಮಾಧ್ಯಮ ಲೋಕದಲ್ಲಿರ್ಬೋದು ಅತಿ ಪ್ರಖ್ಯಾತಿ ಪಡೆದಂತಹ ಶೋ ಅಂತಂದ್ರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ 2 ದಿನಗಳಿಂದ ಕ್ಲೋಸ್ ಆಗಿರುವಂತದ್ದು, ಅಭಿಮಾನಿಗಳಿಗೆಲ್ಲೋ ಒಂದ್ ಕಡೆ ಒಂದು ನಿರಾಸೆ ಆಗಿತ್ತು, ಶೋ ಶುರು ಆಗುತ್ತಾ ಇಲ್ವಾ ಎನ್ನುವಂತಹ ಒಂದು ಆತಂಕ ಕೂಡ ಶುರುವಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಬಟ್ ಎಲ್ಲೋ ಒಂದ್ ಕಡೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದ್ರ ಬೆನ್ನಲ್ಲಿ ಒಂದು ಬಿಗ್ ರಿಲೀಫ್ ಅನ್ನ ನೀಡಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ನಿನ್ನೆ ರಾತ್ರಿ ಕೂಡ ಎಲ್ಲ ಬಿಗ್ ಬಾಸ್ ಏನು ಸ್ಪರ್ಧಿಗಳಿದ್ದಾರೆ ಮನೆ ಸೇರಿರುವಂತದ್ದನ್ನು ಸೇರಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಇವತ್ತು ಹಿಂದೂ ಅಂದ್ರೆ ಇವತ್ತು ಮಧ್ಯಾಹ್ನ ಬಳಿಕ ಬಿಗ್ ಬಾಸ್ ಟಾಸ್ಕ್ ಶುರುವಾಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿನಕ್ಕೆ ರಂಗೇರುವಂತಹ ಒಂದು ಸಮಯದಲ್ಲೇ ಬ್ರೇಕ್ ಅನ್ನ ಹಾಕಿದ್ರು. ಬಟ್ ಇವಾಗ ತದನಂತರದಲ್ಲಿ 2 ದಿನಗಳ ಬ್ರೇಕ್ ನ ನಂತರದಲ್ಲಿ ಸ್ಪರ್ಧಿಗಳು ಕೂಡ ತುಂಬಾ ಉತ್ಸುಕರಾಗಿದ್ದಾರೆ. ಅಂದ್ರೆ ಅಭಿಮಾನಿಗಳು ಕೂಡ ಅದೇ ರೀತಿಯಾಗಿ ಕಾಯ್ತಾ ಇದ್ದಾರೆ, ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ, ವೀಕ್ಷಕರು ಕೂಡ ಕಾಯ್ತಾ ಇರುವಂತದ್ದನ್ನ ನೋಡ್ತಾ ಇದೀವಿ. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಒಂದು ಹೈ ಡ್ರಾಮಾ ಏನಿದೆ, ಸೊ ಅದೊಂದು ಭಾರಿ ಸಂಚಲನ ಮೂಡಿಸುವಂತಹ ಒಂದು ಶೋ ಆಗಿರೋದ್ರಿಂದ, ಬಟ್ ಮುಂದಿನ ದಿನಗಳಲ್ಲಿ ಕೂಡ ಯಾಕಂದ್ರೆ ಬಿಗ್ ರಿಲೀಫ್ ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ವೀಕ್ಷಕರಿರಬಹುದು ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮತ್ತೆ ಶುರುವಾಗಿರುವಂತ ಅಭಿಮಾನಿಗಳಿಗಾಗಿರ್ಬೋದು, ವೀಕ್ಷಕರಿಗಾಗಿರ್ಬೋದು ತುಂಬಾ ಸಂತಸ ಕೊಟ್ಟಿದೆ ಅಂತಾನೆ ಹೇಳ್ಬೋದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.